ನಮಸ್ಕಾರ ಸ್ನೇಹಿತರೆ. PUCಯಲ್ಲಿ ತೇರ್ಗಡೆಯಾದಂಥ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತಿನಲ್ಲಿ ನೇರ ನೇಮಕಾತಿಯ ಮುಖಾಂತರ ತಮಗೆ 32 ಹುದ್ದೆಗಳು ಇವೆ. ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತಂದ್ರೆ ಈ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ಯಾರಲ್ಲ, ಅದರ ಪ್ರಕಾರ ಅಭ್ಯರ್ಥಿ ದ್ವಿತೀಯ PUC ಪರೀಕ್ಷೆ ಒಳಗೆ ಉತ್ತೀರ್ಣರಾಗಿರಬೇಕು. ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಪಡೆದಿರ್ತಕ್ಕದ್ದು ಮತ್ತು ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಾಗ ಉತ್ತೀರ್ಣರಾಗಿರ್ಬೇಕು. ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಈ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಕನಿಷ್ಠ 18 ವರ್ಷ ಪೂರೈಸಿರ್ಬೇಕು ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ ಆಗಿರ್ಬೇಕು. ಇನ್ನು 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷ ಆಗಿರ್ಬೇಕು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ ಆಗಿರ್ಬೇಕು. ವೇತನ ಶ್ರೇಣಿ ಎಷ್ಟದಪ್ಪ ಇದರದಂತಂದ್ರೆ ಮಾಸಿಕ 16,382 ರೂಪಾಯಿ ಅದ. ಇದೊಂದು ಆಯ್ಕೆ ವಿಧಾನ ಹೆಂಗಾಗ್ತದ ಅಂತಂದ್ರೆ ಅಭ್ಯರ್ಥಿಗಳು PUC ಒಳಗೆ ಗಳಿಸಿದಂಥ ಒಟ್ಟು ಅಂಕಗಳ 70% ಹಿಡಿತಾರೆ. ಇನ್ನು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪದವಿ ಪಡೆದಂಥ ಅಭ್ಯರ್ಥಿಗೆ 20% ಹಿಡಿತಾರೆ. ಆ ಅಭ್ಯರ್ಥಿಗೆ ಕನಿಷ್ಠ 3 ತಿಂಗಳು ಕಂಪ್ಯೂಟರ್ ಕೋರ್ಸ್ ಮಾಡಿದ ಅಭ್ಯರ್ಥಿ 10%. ಹಿಂಗೆ ಒಟ್ಟಾರೆಯಾಗಿ 100% ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರಿತವಾಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ತಯಾರಿಸ್ತಾರೆ. ಇದು ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ನವೆಂಬರ್ 5ರಿಂದ ಚಾಲು ಆಗ್ತದೆ 2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಡಿಸೆಂಬರ್ 2024. ಇದು ಯಾವ ಗ್ರಾಮ ಪಂಚಾಯತಿ ಒಳಗದ ಈ ಹುದ್ದೆಗಳು ಅಂತಂದ್ರೆ ಧಾರವಾಡ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರ್ತಕ್ಕಂಥ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗಳ ಒಂದು ಭರ್ತಿಗೆ ಅರ್ಹ ಅಭ್ಯರ್ಥಿ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಈ ಒಂದು ಅರ್ಜಿಯನ್ನು ಆಹ್ವಾನ ಮಾಡ್ಯಾರ. ತಾವು ಈ ಒಂದು ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿ ಇದ್ದಂಥ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಇದರ ಒಂದು ಲಾಭವನ್ನು ಪಡೆಯಬೇಕು ಅಂಥೇಳಿ ಕೇಳ್ಕೊತಾ ಇದ್ದೇನೆ. ಮತ್ತು ಇಂಥ ಅನೇಕ ವಿಷಯಗಳೊಂದಿಗೆ ಮತ್ತೆ ತಮ್ಮಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.